ಯಾವ ರಾಶಿಯವರು ಯಾವ ಪರಿಹಾರಗಳನ್ನು ಪಾಲಿಸಿದರೆ ಜೀವನದಲ್ಲಿ ಅದೃಷ್ಟ, ಯಶಸ್ಸು, ಶ್ರೀಮಂತಿಕೆ ಬರುತ್ತದೆ? ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಬೆಳೆಯಲು, ಹಣ ಮಾಡಿ ಶ್ರೀಮಂತಿಕೆ ಗಳಿಸಲು ಇಷ್ಟ ಇದ್ದೇ ಇರುತ್ತದೆ. ಆದರೆ ರಾಶಿಗೆ ಅನುಗುಣವಾಗಿ ಈ ಪರಿಹಾರಗಳನ್ನು ಪಾಲಿಸಿದರೆ ಅದೃಷ್ಟ ಬರುತ್ತದೆ ಎಂಬ ವಿಷಯ ಗೊತ್ತಿರುವುದಿಲ್ಲ. ಇಂದು ತುಲಾ, ವೃಶ್ಚಿಕ, ಧನಸ್ಸು ರಾಶಿಗೆ ಯಾವ ಪರಿಹಾರಗಳು ಅದೃಷ್ಟ ನೀಡುತ್ತದೆ ಎಂದು ತಿಳಿದುಕೊಳ್ಳೋಣ. ಮೊದಲಿಗೆ ತುಲಾ ರಾಶಿಯ ಪರಿಹಾರಗಳು. ನಿಮ್ಮ ಅತ್ತೆ ಮಾವನಿಂದ ಬೆಳ್ಳಿಯನ್ನು ಪಡೆದು ಇಟ್ಟುಕೊಳ್ಳಬೇಕು. ಬೆಣ್ಣೆ, ಆಲೂಗಡ್ಡೆ ಮತ್ತು ಮೊಸರನ್ನು ದಾನ ನೀಡಬೇಕು. ಆಗಾಗ ಗೋಮೂತ್ರ ಪಾನ ಮಾಡಬೇಕು. ಗೋಧಿ ಮತ್ತು ಹಳದಿ ಸಾಸಿವೆಯನ್ನು ಯಾವುದಾದರೂ ದೇವಾಲಯದಲ್ಲಿ ನೀಡಬೇಕು. ನಿತ್ಯವೂ ಊಟಕ್ಕೂ ಮುನ್ನ ನಿಮ್ಮ ಆಹಾರದ ಒಂದು ಭಾಗವನ್ನು ಪಶು ಪಕ್ಷಿಗಳಿಗೆ ಮತ್ತು ಹಸುವಿಗೆ ನೀಡಬೇಕು. ಪತ್ನಿ ಸದಾ ಹಣೆಯಲ್ಲಿ ಕುಂಕುಮ ಧರಿಸಬೇಕು. ಭಗವಂತನ ಮೇಲೆ ಪೂರ್ಣ ವಿಶ್ವಾಸ ಹೊಂದಿರಬೇಕು. ಮನೆಯಲ್ಲಿ ಸಂಗೀತ, ನೃತ್ಯ ಮತ್ತು ವಾದ್ಯಾದಿಗಳನ್ನು ಪರಿತ್ಯಜಿಸಬೇಕು. ವೈದಿಕ ನಿಯಮಗಳ ಪಾಲನೆ ಮಾಡಬೇಕು. ನಿತ್ಯ ಹಸುವಿಗೆ ಆಹಾರ ನೀಡಬೇಕು. ತಂದೆ ತಾಯಿಯ ಆಜ್ಞೆಯಂತೆ ವಿವಾಹವಾಗಬೇಕು. ಸದಾ ಪತ್ನಿಗೆ ಸಮ್ಮಾನ ನೀಡಬೇಕು. ಕುಟುಂಬದ ಯಾವುದೇ ಸ್ತ್ರೀ ಬರಿಗಾಲಿನಿಂದ ನಡೆಯಬಾರದು. ದೇವಾಲಯಕ್ಕೆ ಹೋದಾಗ ಶಿರಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಮದ್ಯಪಾನ ಮಾಡಬಾರದು. ಮನೆಯ ಅಡಿಪಾಯದಲ್ಲಿ ಬೆಳ್ಳಿ ಹಾಗೂ ಜೇನುತುಪ್ಪ ಹಾಕಿಡಬೇಕು. ಚರಂಡಿಯಲ್ಲಿ ಹೂವು ಅಥವಾ ತಾಮ್ರದ ನಾಣ್ಯ ಹಾಕಬೇಕು. ದೇವರ ಹೆಸರಿನಲ್ಲಿ ಯಾವುದೇ ದಾನವನ್ನು ಸ್ವೀಕರಿಸಬಾರದು. ವೃಶ್ಚಿಕ ರಾಶಿಯ ಪರಿಹಾರಗಳು. ಸಿಹಿ ರೊಟ್ಟಿಯನ್ನು ಸಿದ್ಧಪಡಿಸಿ ಬಡವರಿಗೆ ನೀಡಬೇಕು. ಹರಳಿ ಮತ್ತು ಕಿಕರ ವೃಕ್ಷಗಳನ್ನು ಕತ್ತರಿಸಬಾರದು. ತಂದೂರಿ ರೊಟ್ಟಿಯನ್ನು ಸೇವಿಸಬಾರದು. ಯಾರಿಂದಲೂ ಪುಕ್ಕಟೆಯಾಗಿ ವಸ್ತುಗಳನ್ನು ಪಡೆಯಬಾರದು. ಹತ್ತಿಗೆಯ ಸೇವೆ ಮಾಡಬೇಕು. ಹಿರಿಯ ಸಹೋದರನ ಅವಹೇಳನ ಮಾಡಬಾರದು. ಕೆಂಪು ವಸ್ತ್ರ ಉಪಯೋಗಿಸಬೇಕು. ಪ್ರಾತಃ ಕಾಲದಲ್ಲಿ ಜೇನುತುಪ್ಪ ಸೇವಿಸಬೇಕು. ಶುದ್ಧ ಬೆಳ್ಳಿಯ ತಟ್ಟೆಯಲ್ಲಿ ಆಹಾರ ಸ್ವೀಕರಿಸಬೇಕು. ಮಂಗಳವಾರದಂದು ಉಪವಾಸ ಮಾಡಬೇಕು. ಹನುಮಂತ ದೇವರಿಗೆ ಕಣ ಮತ್ತು ಸಿಂಧೂರ ಅರ್ಪಿಸಬೇಕು. ಜೇನುತುಪ್ಪ, ಸಿಂಧೂರ ಮತ್ತು ಚೆನ್ನಂಗಿ ಬೇಳೆಯನ್ನು ನೀರಿನಲ್ಲಿ ಪ್ರವಹಿಸಿ ಬಿಡಬೇಕು. ಯಾವಾಗಲೂ ಹಿರಿಯರ ಸೇವೆ ಮಾಡಬೇಕು. ದೇವಾಲಯದಲ್ಲಿ ತುಪ್ಪ, ಮೊಸರು, ಆಲೂಗಡ್ಡೆ ಮತ್ತು ಕರ್ಪೂರವನ್ನು ದಾನ ಮಾಡಬೇಕು. ಮನೆಯಲ್ಲಿ ಕೆಂಪು ವರ್ಣವನ್ನು ಅವಶ್ಯ ಉಪಯೋಗಿಸಬೇಕು. ಬೆಲ್ಲ, ಸಕ್ಕರೆ ಮತ್ತು ಕೆಂಪು ಸಕ್ಕರೆಯನ್ನು ಇರುವೆಗಳಿಗೆ ಹಾಕಬೇಕು. ಕೆಂಪು ಗುಲಾಬಿಯನ್ನು ನದಿಯಲ್ಲಿ ಪ್ರವಹಿಸಿ ಬಿಡಬೇಕು. ದೇವಾಲಯದಲ್ಲಿ ಬೂಂದಿ ಅಥವಾ ಲಾಡುವಿನ ನೈವೇದ್ಯ ಮಾಡಿಸಿ ಪ್ರಸಾದ ವಿತರಿಸಬೇಕು. ಕೊನೆಯದಾಗಿ ಧನಸ್ಸು ರಾಶಿಯ ಪರಿಹಾರಗಳು. ಆಭರಣಗಳನ್ನು ಧರಿಸಬೇಕು. ಭಿಕ್ಷುಕರನ್ನು ನಿರಾಶೆಗೊಳಿಸಿ ಕಳುಹಿಸಬಾರದು. ಗಂಗಾಜಲ ಸೇವನೆ ಮತ್ತು ಅದರಿಂದ ಸ್ನಾನ ಮಾಡಬೇಕು. ತೀರ್ಥಯಾತ್ರೆ ಮಾಡಬೇಕು ಮತ್ತು ತೀರ್ಥಯಾತ್ರೆಗಾಗಿ ಅನ್ಯರಿಗೂ ಸಹಾಯ ಮಾಡಬೇಕು. ಪೀತಾಂಬರಧಾರಿ ಸಂತರಿಂದ ದೂರವಿರಬೇಕು. ಸದಾ ಸತ್ಯ ನುಡಿಯುತ್ತಾ ಧರ್ಮಾಚರಣೆ ಮಾಡಬೇಕು. ಯಾರನ್ನು ವಂಚಿಸಬಾರದು ಮತ್ತು ಸುಳ್ಳು ಸಾಕ್ಷಿ ನುಡಿಯಬಾರದು. ಮೂಗನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. 43 ದಿನಗಳವರೆಗೆ ಪ್ರವಹಿಸುವ ನೀರಿನಲ್ಲಿ ತಾಮ್ರದ ನಾಣ್ಯವನ್ನು ಹಾಕಬೇಕು. ಹಳದಿ ವರ್ಣದ ಕರವಸ್ತ್ರವನ್ನು ಸದಾ ಬಳಿಯಲ್ಲಿ ಇರಿಸಿಕೊಳ್ಳಬೇಕು. ಹಳದಿ ಹೂವು ಬಿಡುವ ಗಿಡಗಳನ್ನು ಬೆಳೆಸಬೇಕು. ಹರಳಿ ವೃಕ್ಷದ ಸೇವೆ ಮಾಡಬೇಕು. ಗುರು ಸಾಧುಗಳ ಸೇವೆ ಮಾಡಬೇಕು. ಗುರುವಾರದ ವ್ರತ ಮಾಡಬೇಕು. ಹರಿವಂಶ ಪುರಾಣವನ್ನು ಪಠಿಸಬೇಕು. ಬೆಳ್ಳಿಯ ಪಾತ್ರೆಯಲ್ಲಿ ಅರಿಶಿಣ ಲೇಪಿಸಿ ಇಡಬೇಕು. ಬ್ರಾಹ್ಮಣ, ಸಾಧು ಮತ್ತು ಕುಲಗುರುಗಳ ಸೇವೆ ಮಾಡಬೇಕು. ಈ ನಿಯಮಗಳನ್ನು ಪಾಲಿಸಿ ಕೆಲವು ತಿಂಗಳು ನೋಡಿ ಖಚಿತವಾಗಿ ಅನೇಕ ಅದೃಷ್ಟವನ್ನು ನೀವು ಕಾಣುವಿರಿ. ಹಣದ ಸಮಸ್ಯೆಗಳೆಲ್ಲ ದೂರವಾಗಿ ವಿಶೇಷ ಜೀವನ ನಡೆಸುತ್ತೀರಿ. ಮುಂದಿನ ವಿಡಿಯೋದಲ್ಲಿ ಮಕರ, ಕುಂಭ, ಮೀನ ರಾಶಿಯ ವಿಶೇಷ ಪರಿಹಾರಗಳನ್ನು ತಿಳಿಸಿಕೊಡುತ್ತೇವೆ. ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.